ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಯುದ್ಧನೇ ಶುರುವಾಗಿದೆ. ನೋಡಿ, 4 ದಿನಗಳ ಕದನ ವಿರಾಮ ಅಂತಾಗಿತ್ತು. ಭೂಕಂಪ ಆಗಿತ್ತಲ್ಲಿ, 4 ದಿನಗಳ ಕದನ ವಿರಾಮ ಅಂತ. 3ನೇ ದಿವಸ ರೀ, ಇನ್ನೂ 1 ದಿವಸದ ಕದನ ವಿರಾಮ ಇತ್ತು. ಆಗಲೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ, ಆ ಏರ್ ಸ್ಟ್ರೈಕ್ನಲ್ಲಿ 3 ಜನ ಕ್ರಿಕೆಟರ್ಸು ಸೇರಿದಂಗೆ 8 ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಕ್ರಿಕೆಟರ್ಸು, ದೇಸಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ನಮ್ಮಲ್ಲಿ ರಣಜಿ ಆಡ್ತಾರಲ್ಲ ಹಾಗೆ 8 ಜನ ಸತ್ತೋಗಿದ್ದಾರೆ. ಅವರ ಪೈಕಿ 3 ಜನ ಕ್ರಿಕೆಟಿಗರು. ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯ ಅಂತೆ, ಉರ್ಗುನ್ ಜಿಲ್ಲೆ ಅಂತೆ, ಅಲ್ಲಿ ನಡೆದಂಥ ದಾಳಿ ಇದು. ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದವರ ಮೇಲೆ, ಬಹುಶಃ ಕಾರಿನ ಮೇಲೆ ಅಟ್ಯಾಕ್ ಆಗಿದೆ ಇದು. ಎಲ್ಲಿ ತನಕ ವಿಷಯ ಬಂದಿದೆ ಅಂದರೆ, ಟ್ರೈ ಸಿರೀಸ್ ಆಡೋದಕ್ಕೆ ಅಫ್ಘಾನಿಸ್ತಾನ ಕ್ರಿಕೆಟ್ ಟೀಮ್ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಲಾಹೋರ್ನಲ್ಲಿ ಅಂತ, ಲಾಹೋರ್ ಮತ್ತು ಇನ್ನೊಂದು ರಾವಲ್ಪಿಂಡಿಲಿ ಮ್ಯಾಚ್ಗಳು ಫಿಕ್ಸ್ ಆಗಿದ್ವು. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಟೀಮಿನ ಮಧ್ಯೆ ಮ್ಯಾಚ್ ಫಿಕ್ಸ್ ಆಗಿದ್ವು. ನಾವು ಬರೋದಿಲ್ಲ ಅಂತ ಅಫ್ಘಾನಿಸ್ತಾನ ಟೀಮ್ನವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಳಿಸ್ತಾ ಇಲ್ಲ, ನಮ್ಮ ಟೀಮ್ ಕಳಿಸೋದಿಲ್ಲ ಅಂತ. ಕಬೀರ್ ಆಘಾ ಕ್ರಿಕೆಟರ್, ಸಿಬ್ಘತುಲ್ಲಾ ಕ್ರಿಕೆಟರ್, ಹರೂನ್ ಕ್ರಿಕೆಟರ್, 3 ಜನ ಸತ್ತೋಗ್ಬಿಟ್ರು ಏರ್ ಸ್ಟ್ರೈಕ್ನಲ್ಲಿ. ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಈ ದಾಳಿಯನ್ನು ಕಟುವಾಗಿ ಟೀಕಿಸಿದೆ. ಪಾಕ್ ದಾಳಿ ಅನಾಗರಿಕವಾದಂಥದ್ದು, ನಾಗರಿಕರ ಮೇಲಿನ ದಾಳಿ ಅನೈತಿಕ ಮತ್ತು ಅನಾಗರಿಕ. 3 ಕ್ರಿಕೆಟರ್ಸ್ ಮೃತಪಟ್ಟಿದ್ದಾರೆ. ವಿಶ್ವ ವೇದಿಕೆಯಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುವ ಕನಸು ಕಂಡಿದ್ದ ಕ್ರಿಕೆಟರ್ಗಳಿವರು ಅಂತ ರಶೀದ್ ಖಾನ್, ಅಫ್ಘಾನಿಸ್ತಾನ ತಂಡದ ನಾಯಕರ ಸ್ಟೇಟ್ಮೆಂಟ್ ಇದು. ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ಹೇಳ್ತಾ ಇದೆ ಇದನ್ನು. ಪಾಕಿಸ್ತಾನದಲ್ಲಿ ನಡೆಯುವ ತ್ರಿಕೋನ T20 ಸರಣಿಯನ್ನು ನಾವು ಆಡೋದಿಲ್ಲ, ನವೆಂಬರ್ನಲ್ಲಿ ನಡೆಯಲಿದ್ದಂಥ ಸರಣಿಯಲ್ಲಿ ಭಾಗವಹಿಸೋದಿಲ್ಲ. ಇದು ಮೃತಪಟ್ಟ ಕ್ರಿಕೆಟರ್ಗಳಿಗೆ ಸಂತಾಪ ಸೂಚಿಸುವ ಸಂಕೇತ. ಹಿಂದೆ ಬರ್ತೀವಿ ಅಂತ ಹೇಳಿದ್ವಿ ಮ್ಯಾಚ್ ಆಡೋದಕ್ಕೆ, ಈಗ ಬರಲ್ಲ ಅಂತ ಹೇಳ್ತಿದ್ದೀವಿ ಅಂತ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡು ನಿರ್ಧಾರ ತೆಗೆದುಕೊಂಡಿದೆ. ಈಗ ನೋಡಿ, ಪಾಕಿಸ್ತಾನ ಜೊತೆ ಭಾರತ ಕ್ರಿಕೆಟ್ ಆಡೋದಿಲ್ಲ, ಅಫ್ಘಾನಿಸ್ತಾನನೂ ಆಡೋದಿಲ್ಲ ಅಂತ. ಪಾಕಿಸ್ತಾನ, ಶ್ರೀಲಂಕಾ, ಅಫ್ಘಾನಿಸ್ತಾನದ ಮ್ಯಾಚ್ ಆಗಬೇಕಾಗಿತ್ತು. ನವೆಂಬರ್ 17ರಿಂದ ಶುರುವಾಗಿ ರಾವಲ್ಪಿಂಡಿ, ಲಾಹೋರ್ನಲ್ಲಿ ಮ್ಯಾಚ್ಗಳು ನಡೀಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹೊಸ ಟೆನ್ಷನ್ ಇದು. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಮೊಹಸೀನ್ ನಖ್ವಿ ICCಗೆ ಪತ್ರ ಬರೆದಿದ್ದಾರೆ. ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲಿಗೆ ಪತ್ರ ಬರೆದಿದ್ದಾರೆ. ಏನು ಯೋಜನೆ ಮಾಡಬಹುದು ಅಂತ ಕೇಳೋದಕ್ಕೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ, ಭಾರತದ ಮಾತು ಕೇಳ್ಕೊಂಡು ಅಫ್ಘಾನಿಸ್ತಾನದವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ. ಅಫ್ಘಾನಿಸ್ತಾನ, ಭಾರತ ಅತ್ಯಂತ ಆಪ್ತವಾಗಿದ್ದಾವೆ. ಈಗ ತಾಲಿಬಾನ್ ಜೊತೆ ಕೇಂದ್ರ ಸರ್ಕಾರ ಚೆನ್ನಾಗಿದೆ, ಭಾರತದ ಮಾತು ಕೇಳ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಭಯೋತ್ಪಾದಕ ಸಂಘಟನೆ ಭಾರತದ ಮಾತು ಕೇಳ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಪಾಕಿಸ್ತಾನದವರು ಆರೋಪ ಮಾಡ್ತಾ ಇದ್ದಾರೆ. ಸಾಕಿರೋ ಹಾವು ಪಕ್ಕದ ಮನೆಯವ್ರಿಗಷ್ಟೇ ಕಚ್ಚಬೇಕು ಅಂದ್ರೆ ಹಂಗೆ ಆಗೋದಿಲ್ಲ ಸ್ವಾಮಿ. ಶಾಂತಿ ನೆಲೆಸಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.